ವಿಶೇಷ ಅಂತಂದರೆ ಈ ಅರಮನೆ ಇದೆಯಲ್ಲ, ಒಂದು ಅರ್ಧ ಪೋರ್ಷನ್ ಹೊರಟೋಗಿದೆ, ಸುಟ್ಟೋಗಿದೆ. ಈ ಸ್ಥಳ ರಾಜಾರಾಮನಿಗೆ, ಅಂದರೆ ಶಿವಾಜಿಯ ಮಗ ರಾಜಾರಾಮ ಏನಿದ್ನಲ್ಲ, ಇಲ್ಲಿ ಓಡಿ ಬರ್ತಾನೆ. ಯಾವಾಗಂತಂದರೆ ಔರಂಗಜೇಬ ಇವನನ್ನು ಹುಡ್ಕೊಂಡು ಬರ್ತಾನೆ. ಇವನನ್ನೊಬ್ಬನ ತೆಗೆದುಬಿಟ್ರೆ ಮುಗಿದೋಯ್ತು ಅಂತ. ಸಂಭಾಜಿ ಆಲ್ರೆಡಿ ಹೋಗಿರ್ತಾನೆ, ಸತ್ತೋಗಿರ್ತಾನೆ. ಸಂಭಾಜಿಯನ್ನು ಕೊಂದಾಗಿರುತ್ತೆ. ಹೋದರೂ ಕೂಡ ಯಾರೂ ಕೂಡ ಅವನಿಗೆ ಆಶ್ರಯ ಕೊಡೋದಿಲ್ಲ. ಕೊನೆಗೆ ಆಶ್ರಯ ಕೊಟ್ಟದ್ದು ಚೆನ್ನಮ್ಮಾಜಿ. ಆ 1672 ಸುರುವಿನಲ್ಲಿ ಇದು ಕೆಲಸ ಆಗುತ್ತೆ. ಪ್ಲೇಸ್ ನೋಡಿದ್ರಲ್ಲ ನೀವು, ಯಾವ ರೀತಿ ಬಂದರೆ ಅಂತ ಹೇಳ್ಕೊಂಡು ಕಾಡಿನ ಮಧ್ಯದಲ್ಲಿ, ದಟ್ಟಾರಣ್ಯದ ಮಧ್ಯದಲ್ಲಿರ್ತಕ್ಕಂಥ ಅರಮನೆಗೆ ತಂದು ಇಲ್ಲಿ ಬಿಡ್ತಾರೆ. ಅವನು ಹಲವಾರು ದಿವಸ ಇಲ್ಲಿ ಇರ್ತಾನೆ. ಹಾಗಾದ್ರೆ ಇದು ಅಲ್ಲಿ ಮಣ್ಣೆಲ್ಲ ನೋಡ್ತಾ ಇದ್ದೇವಲ್ಲ, ಮಣ್ಣಿನ ಗೋಡೆ. ಹೌದು, ಅದು ಮಣ್ಣಿನ ಗೋಡೆ. ಎಷ್ಟು ವರ್ಷ ಆಗಿರ್ಬೋದು? ಅದು ಸುಮಾರು 400 ವರ್ಷಗಳೇ. ರಾಜಾರಾಮನನ್ನು ಸರೆಂಡರ್ ಮಾಡು, ನಮಗೆ ಅವನಿಗೆ ವೈರಿ, ಅವನನ್ನು ಕೊಲ್ಲಬೇಕಾಗಿದೆ ನಮಗೆ, ಅಥವಾ ಮತಾಂತರ ಮಾಡಬೇಕಾಗಿದೆ ನಮಗೆ, ಅದರಿಂದ ಅವನನ್ನು ಸರೆಂಡರ್ ಮಾಡೋದು. ಆ್ಯಕ್ಚುಲಿ ಇಲ್ಲಿ ಸೈನ್ಯ ಇತ್ತು, 1,56,000 ಜನ ಸೈನಿಕರು. ಇಲ್ಲೇ ತುಂಬಾ ದೊಡ್ಡ ಸೈನಿಕರು. ಯಾರು ಸರೆಂಡರ್ ಆಗ್ತಾರೋ, ಯಾರು ಶರಣಾಗತರಾಗ್ತಾರೋ ಅವರಿಗೆ ಆಶ್ರಯ ಕೊಡುವಂಥದ್ದೇ ಭಾರತೀಯ ಸಂಸ್ಕೃತಿ. ಆ ಸಂಸ್ಕೃತಿ ಒಂದು ಒಳ್ಳೇದು ಮಾಡಿದೆ, ಹಲವಾರು ಕೆಟ್ಟದ್ದೂ ಮಾಡಿದೆ. ಎಷ್ಟು ವರ್ಷ ಆಯ್ತು ಬಿದ್ದು? ಇದೆಲ್ಲ 72 ವೀಕ್ಷಕರೇ, ನಾವಿವಾಗ ಅರಮನೆ ಕೊಪ್ಪಕ್ಕೆ ಬಂದಿದ್ದೀವಿ. ಅರಮನೆ ಕೊಪ್ಪಗೂ ಕೆಳದಿ ನಾಯಕರ ಇತಿಹಾಸಕ್ಕೂ ಒಂದು ಇಂಪಾರ್ಟೆಂಟ್ ಐತಿಹಾಸಿಕ ಘಟನೆ ನಡೆದಂಥ ಸ್ಥಳ. ನಾವು ಇತಿಹಾಸದಲ್ಲೆಲ್ಲ ಓದಿದ್ದೀವಿ. ಕೆಳದಿ ರಾಣಿ ಚೆನ್ನಮ್ಮ ನಮ್ಮ ಶಿವಾಜಿ ಮಹಾರಾಜರ ಮಗಳಾದಂಥ ಅವರಿಗೆ ಆಶ್ರಯ ಕೊಟ್ಟಿದ್ದು ಅಂತ. ಹೇಗೆ, ಯಾವ ರೀತಿ, ಅದ್ರ ಹಿನ್ನೆಲೆ ಏನು, ಆ ಸನ್ನಿವೇಶ ಏನು, ಆ ಸಂದರ್ಭ ಯಾವಾಗ ಬಂದಿದ್ದು, ಎಲ್ಲ ಸವಿವರವನ್ನು ಇವತ್ತು ನಮಗೆ ಅಮರಯ್ಯ ಮಠ ಹೇಳ್ತಾ ಹೋಗ್ತಾರೆ. ಸರ್, ಅರಮನೆ ಕೊಪ್ಪ ಕರ್ಕೊಬಂದ್ರೆ ಇಲ್ಲೊಂದು ಐತಿಹಾಸಿಕ ದಾಖಲೆ ನಿರ್ಮಿಸಿದಂಥ ಒಂದು ಅರಮನೆ ಇದೆ ಅಂತ ಹೇಳಿ, ಇದೇನಾ ಆ ಮನೆ? ಯಾಕಂತಂದರೆ ಈ ಅರಮನೆಯ ಸುತ್ತಲೂ ಕೂಡ ಕೋಟೆ ಇತ್ತು. ಇದಕ್ಕೂ ಕೂಡ ಹಲವಾರು ಬಾಗಿಲುಗಳಿದ್ದು, ಅಂದರೆ ಬಹಳ ಸುರಕ್ಷಿತವಂತ ಕೋಟೆ ಇದು. ಇದು ಅತ್ಯಂತ ಕಾಡಿನ ಮಧ್ಯದಲ್ಲಿ, ಸಹ್ಯಾದ್ರಿ ಶ್ರೇಣಿಯ ಮಧ್ಯದಲ್ಲಿ, ಕಾಡಿನ ಮಧ್ಯದಲ್ಲಿರ್ತಕ್ಕಂಥ ಸೇಫ್ಟಿಯೆಸ್ಟ್ ಜಾಗ ಇದು. ಅದರಿಂದ ಇಲ್ಲಿ ಯಾರಿಗೂ ಬರೋದಿಲ್ಲ, ಯಾರೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡು ಈ ಅರಮನೆ ನಿರ್ಮಾಣ ಅದಕ್ಕಿಂತ ಮುಂಚೆನೇ ಆಗಿತ್ತು. ಆ್ಯಕ್ಚುಲಿ ಏನಪ್ಪ ಅಂದ್ರೆ ಇದು ಅವ್ರದ್ದೇ ಅರಮನೆ, ಕೆಳದಿಯವ್ರದ್ದೇ ಅರಮನೆ. ಈ ಸ್ಥಳ ರಾಜಾರಾಮನಿಗೆ, ಅಂದರೆ ಶಿವಾಜಿಯ ಮಗ ರಾಜಾರಾಮ ಏನಿದ್ನಲ್ಲ, ಇಲ್ಲಿ ಓಡಿ ಬರ್ತಾನೆ. ಯಾವಾಗಂತಂದರೆ ಔರಂಗಜೇಬ ಇವನನ್ನು ಹುಡ್ಕೊಂಡು ಬರ್ತಾನೆ. ಇವನನ್ನೊಬ್ಬನ ತೆಗೆದುಬಿಟ್ರೆ ಮುಗಿದೋಯ್ತು ಅಂತ. ಸಂಭಾಜಿ ಆಲ್ರೆಡಿ ಹೋಗಿರ್ತಾನೆ, ಸತ್ತೋಗಿರ್ತಾನೆ. ಸಂಭಾಜಿಯನ್ನು ಕೊಂದಾಗಿರುತ್ತೆ. ಶಿವಾಜಿಗೆ 2 ಜನ ಮಕ್ಕಳು, ಸಂಭಾಜಿ ಮತ್ತು ರಾಜಾರಾಮ ಅಂತ.